ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಜಾಸ್ತಿ ಮಸಾಲ ಇರುವಂಥ ಕರೀಸ್ಗಳನ್ನು ನಾವು ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಉಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಇದನ್ನು ತಕ್ಷಣಕ್ಕೆ ಯೂಸ್ ಮಾಡಬೇಕಂದ್ರೆ ತುಂಬಾ ಕೂಲ್ ಇರುತ್ತೆ. ಹಾಗೆಯೇ ಫ್ರೈ ಮಾಡೋದಕ್ಕೆ ಹೋದರೆ ಈ ಮಸಾಲೆ ಎಲ್ಲನೂ ಹಾಳಾಗಿ ಒಂಥರ ಬ್ಯಾಡ್ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಹೇಗೆ ನಾವು ರಿಫ್ರೆಶ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಟಿಫನ್ ಬಾಕ್ಸಲ್ಲಿ ಈ ಕರೀಸ್ಗಳನ್ನು ಇಟ್ಟು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟು ಅದರಲ್ಲಿ ನೀವು ಈ ಒಂದು ಟಿಫಿನ್ ಬಾಕ್ಸನ್ನು ಒಂದು 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ವರೆಗೆ ಹಾಗೇ ಬಿಟ್ಬಿಡಬೇಕು. ಸೊ ಅದರಲ್ಲಿ ನೀರು ಜಾಸ್ತಿ ಬಾಯ್ಲ್ ಆಗ್ತಾ ಇರುತ್ತಲ್ವ, ಸೊ ಅದರ ಹಬೆಗೆ ಇದರಲ್ಲಿರ್ತಕ್ಕಂಥ ಕರೀಸ್ ಎಲ್ಲನೂ ಮತ್ತೆ ಫ್ರೆಶ್ ಆಗಿ ನೀಟಾಗಿರುತ್ತೆ. ಬಿಸಿ ಆದರೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀವು ಇಷ್ಟಪಟ್ಟು ಮಾಡಿರುವಂಥ ಕರೀಸ್ಗಳನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸರಿ ಬೇಯಿಸ್ಕೊಂಡು ರಿಫ್ರೆಶ್ ಆಗಿ ಯೂಸ್ ಮಾಡ್ಕೊಂಡು ನೋಡಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 5 ಮಿನಿಟ್ಸ್ ಬಿಟ್ಟು ನಂತರ ನಾನು ತೋರಿಸ್ತಾ ಇದ್ದೀನಿ ಕರಿ ಮತ್ತೆ ಎಷ್ಟು ಫ್ರೆಶ್ ಆಗಿದೆ ಅಂತ. ಕೂಲ್ ಇದ್ದಾಗ ತಿನ್ನೋದಕ್ಕಂತೂ ಆಗೋದಿಲ್ಲ. ಸೊ ಈ ರೀತಿ ಒಂದ್ಸರಿ ರಿಫ್ರೆಶ್ ಮಾಡಿಕೊಂಡು ಸರ್ವ್ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆನಾ. ಸೊ ಹಾಗೇನೆ ಫುಡ್ಡನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ಈ ರೀತಿ ಒಂದ್ಸರಿ ರಿಫ್ರೆಶ್ ಮಾಡಿಕೊಂಡು ಸರ್ವ್ ಮಾಡಿ. ನೀವು ಇಷ್ಟಪಟ್ಟು ಮಾಡಿರುವಂಥ ಅಡುಗೆ ವೇಸ್ಟ್ ಕೂಡ ಆಗೋದಿಲ್ಲ. ಓಕೆ.